ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಏನಾದರೂ ಸಾಕಷ್ಟು ವಿದ್ಯಾರ್ಥಿಗಳಾದರೆ 2023-24 ಸಾಲಿನಲ್ಲಿ ಏನಾದರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೋ ಅದರದ್ದು ಅಮೌಂಟ್ ಆದರೆ ಯಾವಾಗ ಬರುತ್ತೆ ಅಂತ, ಹಾಗೆ ಸ್ಟೇಟಸಲ್ಲಿ ಆದರೆ ನಮಗೆ ಇನ್ನೂ ಪೋಸ್ಟ್ DBT ಅಂತ ತೋರಿಸ್ತಿಲ್ಲ. ಜಸ್ಟ್ ಕೆಲವೊಂದು ಸ್ಟೂಡೆಂಟ್ಸ್ ಆದರೆ ನಮಗೆ ಸ್ಕೀಮೇ ತೋರಿಸ್ತಿಲ್ಲ, ನಮಗೆ ಅಮೌಂಟ್ ಆದರೆ ಯಾವಾಗ ಬರುತ್ತೆ ಅಂತ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಿದ್ದೀರಾ. ಅದ್ರ ಬಗ್ಗೆ ಆದರೆ ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಿ ಲೇಟೆಸ್ಟ್ SSB ಅಪ್ಡೇಟ್ಸನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಏನಾದರೆ 2023-24 ಸಾಲಿನ ಇಲ್ಲಿ ಲಾಗಿನ್ ಆದರೆ ಸ್ಕಾಲರ್ಶಿಪ್ಗೆ ನಿಮಗೆ ಮೊದಲಾದರೆ ಒಂದು ಸ್ಟೇಟಸಲ್ಲಿ ಲಾಗಿನ್ ಎರರ್ ಆದರೆ ಬರ್ತಿತ್ತು. ಈಗ ಅದನ್ನಾದರೆ ವೆಬ್ಸೈಟ್ ಅಪ್ಡೇಟ್ ಮಾಡುವಾಗಾದರೆ ಅಪ್ಡೇಟ್ ಮಾಡಿದ್ದಾರೆ. ಆ ಸ್ಟೇಟಸ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಒಂದು ಸೆಕೆಂಡ್ ನೋಡಿ, ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಏನಾದರೂ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೇಟಸ್ ಆದರೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಏನಾದರೆ 2023-24 ಸಾಲಿಂದು ನೀವು ಸ್ಟೇಟಸ್ ಆದರೆ ನೋಡೋದಾದರೆ ಮೊದಲು ಇಲ್ಲಿ ಲಾಗಿನ್ ಎರರ್ ಅಂತ ಆದರೆ ಬರ್ತಿತ್ತು ಪ್ರಿವಿಯಸ್ ಆಗಿ. ಇಲ್ಲಿ ನೋಡ್ಬೋದು, ಇದು ಕೆಲವೊಂದು PGCET ಸ್ಟೂಡೆಂಟು, MBA, ಇಲ್ಲಿ OBC ಸ್ಟೂಡೆಂಟು ಲಾಸ್ಟ್ ಡೇಟ್ ಮುಗಿದಾದ ನಂತರ ಲಾಸ್ಟ್ ಡೇಟ್ ಆಗೋ ನಂತರ ಆದರೆ ಅಪ್ಲೈ ಮಾಡಿರೋದ್ರಿಂದ ಇನ್ನೂ ಅವರಿಗೆ ಒಂದು ಡಿಪಾರ್ಟ್ಮೆಂಟ್ ಆದರೆ ಸ್ಕೀಮ್ ಆದರೆ ತೋರಿಸ್ತಿಲ್ಲ. ಇಲ್ಲಿ ನೋಡ್ಬೋದು, ಕನ್ಸಿಡರ್ಡ್ ಎಲಿಜಿಬಲ್ ಪರ್ ಡಿಪಾರ್ಟ್ಮೆಂಟ್ ಆರ್ ಸ್ಕೀಮು. ಹೀಗೆ ಯಾರಿಗೆಲ್ಲ ತೋರಿಸ್ತಿದೆಯೋ ಅಂಥ OBC ವಿದ್ಯಾರ್ಥಿಗಳಾಗಿರ್ಬೋದು, SC/ST ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲಿ ಡಿಪಾರ್ಟ್ಮೆಂಟು ನಿಮಗೆ ಮೆನ್ಷನ್ ಆಗಿರಬೇಕು. ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ, ಅಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ, ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ, ಇಲ್ಲ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂತ. ನಿಮ್ಗೆ ಎಲಿಜಿಬಲ್ ಏನಾದರೆ ನಿಮ್ಮ ಕ್ಯಾಸ್ಟ್ ಇದೆಯೋ ಆ ಕ್ಯಾಟಗಿರಿ ವೈಸು ನಿಮಗೆ ಎಲಿಜಿಬಲ್ ಡಿಪಾರ್ಟ್ಮೆಂಟ್ ಆದರೆ ಮೆನ್ಷನ್ ಆಗಿರಬೇಕು. ಇದು ಫಸ್ಟ್ ಥಿಂಗು. ಈ ರೀತಿ ಇದ್ದವರಿಗೆ ಒಂದು 50% ಅಮೌಂಟ್ ಆದರೆ ಬರೋ ಚಾನ್ಸಸ್ ಆದರೆ ಇರುತ್ತೆ. ಅದ್ರ ಜೊತೆಗೆ ನೀವು ಆಧಾರ್ ಸೀಡೆಡ್ ವಿತ್ ಬ್ಯಾಂಕು ಅದು ಎಸ್ ಆಗಿರಬೇಕು. ಹಾಗೆ ನಿಮ್ಮ ನೇಮು ಮ್ಯಾಚಿಂಗ್ ವಿತ್ ಆಧಾರ್ ಇರಬೇಕು. ನೀವು ಏನಾದರೆ NPCI ಮ್ಯಾಪಿಂಗ್ ಆದರೆ ಮಾಡಿಸಿರಬೇಕು. ಅಂಥ ವಿದ್ಯಾರ್ಥಿಗಳಾದರೆ ಎಲಿಜಿಬಲ್ ಇರ್ತೀರ. ಅದಾದ ನಂತರ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸಲ್ಲಿ ನಿಮಗೆ ಎಸ್ ಅಂತ ಇರಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ನೋಡಿ, ನಿಮಗೆ ಯಾರಿಗೆಲ್ಲ ಇಲ್ಲಿ ಸ್ಕೀಮ್ ತೋರಿಸಿರಲ್ವೋ ಎಲಿಜಿಬಲ್ ಪರ್ ಡಿಪಾರ್ಟ್ಮೆಂಟ್ ಸ್ಕೀಮ್ ಅಂತ, ಅಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿ ನಿಮಗೆ ಕಾಲಮ್ಸು ಫಿಲ್ ಆಗಲ್ಲ. ಇಲ್ಲಿ 3rd ಲೆವೆಲ್ವರೆಗೂ ಆದರೆ ಇರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಆದರೆ ಸ್ಕಾಲರ್ಶಿಪ್ಪು ಈಗಾಗಲೇ ಬರೋದಿಲ್ಲ. ಅವ್ರಿಗೆ ಇನ್ ಕೇಸ್ ಇಲ್ಲಿ ಏನಾದರೂ ಡಿಪಾರ್ಟ್ಮೆಂಟು ಎಲಿಜಿಬಲ್ ಡಿಪಾರ್ಟ್ಮೆಂಟ್ ಮೆನ್ಷನ್ ಆದರೆ ಮಾತ್ರ ಅವರಿಗೆ ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ಇನ್ಸ್ಟಾಗ್ರಾಮ್ ಮುಖಾಂತರ ಎಲ್ಲ ಮೆಸೇಜ್ ಮಾಡಿ ಕೇಳ್ತಿದ್ರು, ಸರ್ ನಮಗೆ ಈ ರೀತಿ ಸುಮಾರು ದಿನಗಳಿಂದ ಆದರೆ ಇದೆ, ನಮಗೆ ಸ್ಕಾಲರ್ಶಿಪ್ ಬರುತ್ತಾ ಅಂತ ಕೇಳ್ತಿದ್ದಾರೆ. ನೋಡ್ಬೋದು ನೋಡಿ, ಇಲ್ಲಿ ಅವರಿಗೆ ಡಿಪಾರ್ಟ್ಮೆಂಟ್ ಆದರೆ ಮೆನ್ಷನ್ ಆಗಿದೆ. ಅದಾದ ನಂತರ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇದೆ, ಹಾಗೆ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ಲು ಅದು ಎಸ್ ಅಂತ ಇದೆ. ಹಾಗೆ ಸೆಕೆಂಡ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಪರ್ ST ಸ್ಟೂಡೆಂಟ್ಸು ಅದು ಅಪ್ರೂವ್ಡು ಎಸ್ ಅಂತಲೇ ಇದೆ. ಅದಾದ ನಂತರ 3rd ಲೆವೆಲಲ್ಲಿ ಯಾರಿಗೆಲ್ಲ ಪುಷ್ಟು DBT ಅಂತ ಬಂದು ಇಲ್ಲಿ ಅಮೌಂಟ್ ಆದರೆ ಮೆನ್ಷನ್ ಆಗಿರುತ್ತೋ ಅಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಒಂದು ಏನಾದರೆ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಇದು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ, ಹಾಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ, ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ಅಮೌಂಟ್ ಆದರೆ ರಿಲೀಸ್ ಆದರೆ ಮಾತ್ರ ನಿಮಗೆ ಇಮಿಡಿಯೇಟಾಗಿ ಯಾರಿಗೆಲ್ಲ ಪುಷ್ಟು DBT ಇದೆಯೋ ಅಂಥ ವಿದ್ಯಾರ್ಥಿಗಳಿಗೆ ಅವ್ರಿಗಾದರೆ ಬರುತ್ತೆ. ಇನ್ನು ಯಾರಿಗೆಲ್ಲ ಪುಷ್ಟು DBT ಅಂತ ಅಲ್ಲಿ ನೋ ಅಂತ ಇದೆಯೋ ಅಂಥ ವಿದ್ಯಾರ್ಥಿಗಳಿಗೂ ಇನ್ನೂ ಲೇಟ್ ಆದರೆ ಆಗುತ್ತೆ ಅಮೌಂಟ್ ಬರೋದು. ನೀವು ಒಂದು 2 ಮಂತ್ಸ್ ಆಗ್ಬೋದು, 3 ಮಂತ್ಸ್ ಆಗ್ಬೋದು. ನಿಮಗೆ ಪುಷ್ಟು DBT ಅಂತ ಬಂದರೆ ನೆಕ್ಸ್ಟು ಅಂದರೆ ಏನಾದರೆ ಕಂತು ಥರ ಹಾಕ್ತಾರೋ ಆ ಟೈಮ್ಗೆ ನಿಮಗೆ ಪುಷ್ಟು DBT ಯಾರಿಗೆಲ್ಲ ಎಲಿಜಿಬಲ್ ಎಸ್ ಅಂತ ಇದೆಯೋ ಅಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟಲ್ಲಾದರೆ ಅಮೌಂಟ್ ಬರುತ್ತೆ. ಇನ್ನು ಪುಷ್ಟು DBT ನೋ ಅಂತ ಇದ್ದರೆ ನಿಮಗೆ ಇನ್ನೂ ಸ್ಕಾಲರ್ಶಿಪ್ಸ್ ಆದರೆ ಬರೋದು ಲೇಟ್ ಆಗುತ್ತೆ. ಆದರೆ ಖಂಡಿತ ನಾನಾದರೆ ಹೇಳ್ತೀನಿ, ಯಾರಿಗೆಲ್ಲ ಇಲ್ಲಿ ಡಿಪಾರ್ಟ್ಮೆಂಟ್ಸ್ ಎಲ್ಲ ಮೆನ್ಷನ್ ಆಗಿ ಎಲಿಜಿಬಿಲಿಟಿ ಅಪ್ಲಿಕೇಶನ್ನು ವೆರಿಫೈ ಎಸ್ ಅಂತ ಏನಾದರೆ ಬಂದಿದೆಯೋ ಅಂಥ ವಿದ್ಯಾರ್ಥಿಗಳಿಗೆ ಖಂಡಿತ ಅಮೌಂಟ್ ಆದರೆ ಬರುತ್ತೆ. ಆದರೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನಿಮಗೆ 100% ಅಮೌಂಟ್ ಆದರೆ ಬರುತ್ತೆ.
ಇದು ಯಾವತ್ತು ಬರುತ್ತೆ ಅಂತ ಕನ್ಫರ್ಮ್ ಆಗಿ ಡೇಟ್ ಆದರೆ ಹೇಳೋಕ್ಕಾಗಲ್ಲ. ಸುಮಾರು ದಿನಗಳಿಂದ ಆದರೆ ಒಂದು 1.5 ಇಯರಿಂದ ಈ ರೀತಿ ಆದರೆ ಆಗ್ತಿದೆ. ಈಗ ಅಮೌಂಟ್ಸ್ ಆದರೆ ಶಾರ್ಟೇಜ್ ಆದರೆ ಇದೆ. ಏನಾದರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಗ್ಯಾರಂಟೀಸ್ಗೆ ಅಮೌಂಟ್ ಆದರೆ ತಗೋತಿದ್ದಾರೆ. ಸೊ ಅದರಿಂದ ಒಂದು ಎಲ್ಲ ಡಿಪಾರ್ಟ್ಮೆಂಟು, ಟ್ರೈಬಲ್ ಆಗಿರ್ಬೋದು, OBC ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಸು ಫಂಡ್ಸನ್ನು ಮಿಸ್ಲೀಡ್ ಆಗ್ತಿದೆ ಅಂತ ನೀವು ಆದರೆ ಸಾಕಷ್ಟು ನ್ಯೂಸ್ ಚಾನಲಲ್ಲೂ ಕೇಳಿರ್ಬೋದು. ಈ ರೀತಿ ಫಂಡ್ಸ್ ಆದರೆ ಮಿಸ್ಯೂಸ್ ಆಗಿ ನಿಮಗೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಮೌಂಟು ಯೂಸ್ ಆಗ್ತಿದೆ. ಸೊ ಅದರಿಂದ ನಿಮಗೆ ಫಂಡ್ಸ್ ಆದರೆ ರಿಲೀಸ್ ಮಾಡ್ತಾರೆ. ಯಾರಿಗೆಲ್ಲ ಎಲಿಜಿಬಿಲಿಟಿ ಎಸ್ ಅಂತ ಅಪ್ಲಿಕೇಶನ್ ಎಲ್ಲ ವೆರಿಫೈ ಆಗಿದೆಯೋ ಅಂಥ ವಿದ್ಯಾರ್ಥಿಗಳಿಗೆ ಖಂಡಿತ ಅಮೌಂಟ್ ಆದರೆ ಬರುತ್ತೆ. ಆದರೆ ಸ್ವಲ್ಪ ಅಮೌಂಟ್ ಬರೋದಾದರೆ ಲೇಟ್ ಆಗುತ್ತೆ. ಫಂಡ್ಸ್ ಎಲ್ಲ ಅಡ್ಜಸ್ಟ್ ಆದ ನಂತರ ನಿಮಗೆ ಅಮೌಂಟ್ ಆದರೆ ಬರುತ್ತೆ. ಇಲ್ಲಿ ಯಾರಿಗೆಲ್ಲ ಪುಷ್ಟು DBT ಎಸ್ ಅಂತ ಇದೆಯೋ ಅಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಅಮೌಂಟ್ ಬಂದಾಗ ಇಮಿಡಿಯೇಟಾಗಿ ನಿಮಗಾದರೆ ಅಮೌಂಟ್ ಆದರೆ ಬರುತ್ತೆ. ಇನ್ನೂ ಹೆಚ್ಚಿಗೆ ಏನಾದರೂ ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಹಾಗೆ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸ್ ಏನಾದರೂ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅದ್ರ ಬಗ್ಗೆ ಆದರೆ ಡೌಟ್ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವೀಡಿಯೋಲಿ ಸಿಗೋಣ.